ಮನೆಯಲ್ಲಿ ಇಟ್ಟಿದ್ದ ಹೆಲ್ಮೆಟ್ನಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ಕೋಲಾರದ ಕಿಲುಕೋಟೆ ಬಡಾವಣೆಯ ರಂಗನಾಥ್ ಎಂಬುವವರು ಮನೆಯಲ್ಲಿ ಹೆಲ್ಮೆಟ್ ಅನ್ನ ಇಟ್ಟಿದ್ರು. ಈ ವೇಳೆ ಹೆಲ್ಮೆಟ್ನಲ್ಲಿ ಹಾವು ಇರುವುದು ಬೆಳಕಿಗೆ ಬಂದಿದೆ. ತಕ್ಷಣ ಉರಗ ರಕ್ಷಕ ಆನಂದ್ರನ್ನ ಕರೆಸಿ ಹಾವನ್ನ ರಕ್ಷಣೆ ಮಾಡಲಾಗಿದೆ. ಉರಗ ರಕ್ಷಕ ಆನಂದ್ ಹಾವನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟು ಬಂದಿದ್ದಾರೆ. ಬಿಡದಿ ರೈಲ್ವೆ ನಿಲ್ದಾಣಕ್ಕೆ ಹುಸಿ ಬಾಂಬ್ ಕರೆ ಬಂದಿದೆ. ತಡರಾತ್ರಿ ಬೆಂಗಳೂರಿನ ರೈಲ್ವೆ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಕಿಡಿಗೇಡಿಗಳು ಮಾಹಿತಿಯನ್ನ ನೀಡಿದ್ದಾರೆ. ರೈಲ್ವೆ ಅಧಿಕಾರಿಗಳು ಹಾಗೂ ರಾಮನಗರ ಡಿವೈಎಸ್ಪಿ ಭೇಟಿ ನೀಡಿ ಬಿಡದಿ ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ನಡೆಸಲಾಗಿದೆ. ಬಿಡದಿ ರೈಲ್ವೆ ನಿಲ್ದಾಣವನ್ನು ಇಂಚಿಂಚು ಪರಿಶೀಲನೆ ನಡೆಸಿ ರೈಲ್ವೆ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಮೇಲೂ ಅಧಿಕಾರಿಗಳು ನಿಗಾ ಇರಿಸಿದ್ದಾರೆ. ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು ಆಡಿದ್ದೇ ಆಟ ಆಗಿದೆ. 18 ವರ್ಷದ ಹುಡುಗನಿಗೆ ಏರ್ಪೋರ್ಟ್ ಚಾಲಕ ನರಕ ದರ್ಶನ ತೋರಿಸಿದ್ದಾನೆ. ಯಲಹಂಕಗೆ ಡ್ರಾಪ್ ಮಾಡಲು 800 ರೂಪಾಯಿ ಅಂತ ಕ್ಯಾಬ್ ಹತ್ತಿಸಿಕೊಂಡಿದ್ದ. ಬಳಿಕ ಮಾರ್ಗ ಮಧ್ಯೆ 800 ರೂಪಾಯಿ ಬದಲು 3000 ರೂಪಾಯಿ ಕೊಡುವಂತೆ ಬೆದರಿಕೆ ಹಾಕಿದ್ದಾನೆ. 3000 ರೂಪಾಯಿ ನೀಡಲಿಲ್ಲ ಅಂದ್ರೆ ರೂಮ್ಗೆ ಕರೆದುಕೊಂಡು ಹೋಗಿ ಬಡಿಯುವ ಬೆದರಿಕೆ ಹಾಕಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಪೊಲೀಸ್ ಸಿಕ್ಕರು ಯುವಕನ ಸಹಾಯಕ್ಕೆ ಧಾವಿಸಿಲ್ಲ. ಘಟನೆಯಿಂದ ಮಾನಸಿಕ ಖಿನ್ನತೆಗೆ ಯುವಕ ಜಾರಿದ್ದಾನೆ ಅಂತ ಯುವಕನ ಸಹೋದರಿ ಲಿಂಕ್ಡ್ಇನ್ನಲ್ಲಿ ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಫೇಸ್ಬುಕ್ನಲ್ಲಿ ಸಚಿವ ಬೈರತಿ ಸುರೇಶ್ ಬೈಗುಳ ವೈರಲ್ ಆಗ್ತಾ ಇದ್ದಂತೆ ಕಮೆಂಟ್ ಬಗ್ಗೆ ಸಚಿವ ಬೈರತಿ ಸುರೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಫೇಸ್ಬುಕ್ ಖಾತೆ ಹ್ಯಾಕ್ ಆಗಿದೆ, ಯಾವುದೇ ರೀತಿಯ ಮೆಸೇಜ್ಗಳಿಗೆ ಯಾರೂ ಅನ್ಯತಾ ಭಾವಿಸಬೇಡಿ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ಸಚಿವ ಬೈರತಿ ಸುರೇಶ್ ಸ್ಪಷ್ಟನೆ ನೀಡಿದ್ದಾರೆ. ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಕಲಿ ಅಂಕಪಟ್ಟಿ ವಿತರಣೆ ಮಾಡ್ತಾ ಇದ್ದ 3 ಬಂಧಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಎಂಬ ಸಂಸ್ಥೆ ಹೆಸರಿನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ನಕಲಿ ಅಂಕಪಟ್ಟಿಯನ್ನ ನೀಡಲಾಗ್ತಾ ಇತ್ತು. ಬನಶಂಕರಿಯಲ್ಲಿ ಅಕಾಡೆಮಿ ಕಚೇರಿ ಹೊಂದಿದ್ದ ಆರೋಪಿಗಳು ಧಾರವಾಡ, ಬೆಳಗಾವಿಯಲ್ಲಿರುವ ವ್ಯಕ್ತಿಗಳ ಜೊತೆ ಸೇರಿ ನಕಲಿ ಅಂಕಪಟ್ಟಿ ವಿತರಣೆ ಮಾಡಿದ್ರು. ಈ ಬಗ್ಗೆ ಡಿಸೆಂಬರ್ ತಿಂಗಳಿನಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರನ್ನ ನೀಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಸಿಸಿಬಿ ಪೊಲೀಸರು ನಕಲಿ ಅಂಕಪಟ್ಟಿ ಮಾರಾಟ ಮಾಡ್ತಾ ಇದ್ದವರ ಹೆಡೆಮುರಿ ಕಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.